ಸಿಂಪಲ್ಲಾಗಿ ಮನೇಲಿರೋ ನಾಲ್ಕು ಐಟಮಿಂದ ಒಂದು ರುಚಿಕರ ಬೇಕ್ರಿಗಿಂತ ರುಚಿಯಾದ ಕೇಕ್ ಮಾಡೋದು ಈಗ ತುಂಬ ಸುಲಭ ಮತ್ತು ಸರಳ. ಈ ಕೇಕ್ನ ಯಾರು ಬೇಕಾದ್ರೆ ಮಾಡ್ಬೋದು. ಓವನ್ ಬೇಡ, ಮೊಟ್ಟೆ ಬೇಡ, ಮೈದಾ ಬೇಡ, ಕಂಡೆನ್ಸರ್ ಮಿಲ್ಕ್ ಬೇಡ, ಸಕ್ಕರೆ ಬೇಡ. ಆರೋಗ್ಯಕ್ಕೆ ಒಳ್ಳೆಯದು, ರುಚಿಲೂ ಅದ್ಭುತ, ಮಕ್ಕಳಿಗೂ ಇಷ್ಟ. ನೀವೇನಾದರೂ ಒಮ್ಮೆ ಈ ವಿಧಾನನ ಟ್ರೈ ಮಾಡಿದ್ರೆ ಮನೆಯವರೆಲ್ಲ ಮತ್ತೆ ಕೇಳ್ತಾರೆ ಇನ್ನೊಮ್ಮೆ ಮಾಡಿ ಅಂತ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ನಿಮಗಾಗಿ ಹೊಸ ರೆಸಿಪಿಗಳನ್ನ ತರ್ತಾಯಿರ್ತೀನಿ. ನಮಸ್ಕಾರ, ಮೋಹನ್ ಅಲ್ಪಾಕಾಗೆ ಸುಸ್ವಾಗತ. ಇವತ್ತು ವಾಲ್ನಟ್ ಕೇಕ್ ಮಾಡೋಣ. ತುಂಬಾ ರುಚಿಯಾಗಿದೆ. ಇದು ಕ್ರಿಸ್ಮಸ್ಗೆ ಮತ್ತು ನ್ಯೂ ಇಯರ್ಗೆ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಈ ಕೇಕ್ ರೆಸಿಪಿ ಮನೆಯಲ್ಲೇ ಮಾಡ್ಕೊಳ್ಳಿ, ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿ. ಈ ಕೇಕ್ನ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನು ಒಂದ್ರಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬೇಕಿಂಗ್ ಪೌಡರು ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಬೇಕಿಂಗ್ ಪೌಡ್ರು ಮತ್ತು ಸೋಡಾ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10 ನಿಮಿಷ ಎತ್ತಿಟ್ಕೊಳ್ಳೋಣ. ನಂತರ ಇಲ್ಲಿ ಸಿಹಿಗೆ ನಾನು ಒಂದು 200 ಗ್ರಾಮ್ ಆಗುವಷ್ಟು ಡೇಟ್ಸ್ ಅಂದರೆ ಖರ್ಜೂರನ ತೊಗೊಂಡಿದ್ದೀನಿ. ಎಲ್ಲ ಸಿಪ್ಪೆ ತೆಗೆದು ಮತ್ತು 1.5 ಕಪ್ ಆಗುವಷ್ಟು ಬಿಸಿ ಹಾಲನ್ನು ಹಾಕ್ಕೊಂಡು ಇದನ್ನು ನೆನೆಯೋಕ್ಕೆ ಇಟ್ಟಿದ್ದೀನಿ. ಈಗ ಓವನ್ಗೋಸ್ಕರ ಅಂದರೆ ನಾವು ಕೇಕ್ನ ಬೇಯಿಸೋಕ್ಕೋಸ್ಕರ ಒಂದು ಕಡಾಯಿಗೆ 1 ಕಪ್ ಆಗುವಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಆನ್ ಮಾಡಿ ಇಟ್ಕೊಬೇಕು. ಯಾಕಂದರೆ ಹೀಟು ಎಲ್ಲ ಕಡೆಯೂ ಜನ್ರೇಟ್ ಆಗುತ್ತೆ. ಹಾಗಾಗಿ ಒಂದು 10 ನಿಮಿಷ ಇದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಅದು ಬಿಸಿ ಆಗೋವರೆಗೂ ನಾವು ಖರ್ಜೂರ ತೊಗೊಂಡಿದ್ದೀವಿ. ಈ ಖರ್ಜೂರನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಇದರಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಬೇಡಿ. ಈ ರೀತಿಯಾಗಿ ಚೆನ್ನಾಗಿ ಎಲ್ಲ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟನ್ನು ಈಗ ನಾವು ಗೋಧಿ ಹಸಿ ಹಿಟ್ಟನ್ನು ಏನು ಮಿಶ್ರಣ ಮಾಡ್ಕೊಂಡಿದ್ದೀವಿ ಅದಕ್ಕೆ ನಾವೆಲ್ಲ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪನೂ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಿನ ಅರ್ಧ ಕಪ್ಪಷ್ಟು. ಸ್ವಲ್ಪ ವೆನಿಲಾ ಎಸೆನ್ಷಿಯಲ್ನ ಆ್ಯಡ್ ಮಾಡ್ತೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವೇನಾದರೆ ವೆನಿಲಾ ಎಸೆನ್ಷಿಯಲ್ ಹಾಕಿಲ್ಲ ಅಂದರೆ ಏಲಕ್ಕಿ ಪೌಡ್ರನ್ನ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಕರೆಕ್ಟಾಗಿ ಬಂದಿದೆ. ಏನಾದರೂ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬೇಕಾದ್ರೆ ನೀವು ಹಾಲನ್ನು ಹಾಕೊಬೋದು. ಇಲ್ಲಿ ಕರೆಕ್ಟಾಗಿ ಆಗಿದೆ, ಹಾಗಾಗಿ ನಾನು ಏನನ್ನು ಮಿಕ್ಸ್ ಮಾಡಿಲ್ಲ. ಈಗ ಒಂದು ಕೇಕ್ ಮೋಲ್ಡ್ ತೊಗೊಂಡು ಆ ಕೇಕ್ ಮೋಲ್ಡ್ಗೆ ಸುತ್ತಲೂ ನಾವು ಎಣ್ಣೆ ಸವರ್ಕೊಬೇಕು. ಎಲ್ಲ ಚೆನ್ನಾಗಿ ಎಣ್ಣೆ ಸವರ್ಕೊಳ್ಳಿ. ಮತ್ತು ಇದಕ್ಕೆ ಒಂದು ಬಟರ್ ಪೇಪರ್ನ ತೊಗೊಂಡ್ರೆ ಅದೂ ತುಂಬ ಒಳ್ಳೆಯದು. ಆ ಬಟರ್ ಪೇಪರ್ಗೂ ಮೇಲೆ ಎಲ್ಲ ಸ್ವಲ್ಪ ಎಣ್ಣೆ ಸವರಿ ಈ ರೀತಿಯಾಗಿ ಕೇಕ್ ಮೋಲ್ಡ್ನಲ್ಲಿ ಇಟ್ಕೊಳ್ಳಿ. ಕೇಕ್ ಮೋಲ್ಡ್ನಲ್ಲಿ ಇಟ್ಕೊಂಡು ಏನು ನಾವು ಮಿಶ್ರಣ ಮಾಡ್ಕೊಂಡಿದ್ದೀವಿ, ಬಟರ್ ರೆಡಿ ಮಾಡ್ಕೊಂಡಿದ್ದೀವಿ ಕೇಕ್ದು, ಆ ಬಟರ್ ಎಲ್ಲನೂ ಇದಕ್ಕೆ ನಾವು ಹಾಕೊಬೇಕು. ನೋಡಿ, ಈ ಥರ ಗಟ್ಟಿಯಾಗಿರಬೇಕು, ಜಾಸ್ತಿ ತುಂಬ ತೆಳುಗೂ ಇರಬಾರ್ದು. ಈ ರೀತಿಯಾಗಿ ಎಲ್ಲನೂ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಎಲ್ಲ ಸಮ ಮಾಡ್ಕೊಳ್ಳಿ. ಎಲ್ಲ ಸಮ ಮಾಡಿಕೊಂಡು ನಾನು ಇಲ್ಲಿ ಈಗ ಇದಕ್ಕೆ ವಾಲ್ನಟ್ನ ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ ಆಗುವಷ್ಟು. ನೀವು ಬೇಕಂದರೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕೊಬೋದು. ನಾನು ಇಲ್ಲಿ ವಾಲ್ನಟ್ ಕೇಕ್ ಆಗಿರೋದ್ರಿಂದಾಗಿ ವಾಲ್ನಟ್ಟನ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಎಲ್ಲ ಮೇಲ್ಗಡೆ ನಿಧಾನಕ್ಕೆ ಅದನ್ನೆಲ್ಲನೂ ಸೇರಿಸ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಯಾವುದೇ ಕಾರಣಕ್ಕೂ ಫೇಲ್ ಆಗಲ್ಲ. ನೋಡಿ, ಈಗ ಎಲ್ಲ ಬಿಸಿಯಾಗಿರೋ ಕಡಾಯಿನಲ್ಲಿ ಈ ಕೇಕ್ ಮೋಲ್ಡ್ನ ಇಟ್ಟು ಮುಚ್ಚಳ ಮುಚ್ಚಿ ಇದನ್ನು ಒಂದು 50 ನಿಮಿಷ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿ ಇದನ್ನು ಬೇಕ್ ಮಾಡಬೇಕು, ಅಂದರೆ ಬೇಯಿಸಬೇಕು. ಕೊನೆಯಲ್ಲಿ ಈ ರೀತಿಯಾಗಿ ಒಂದು ಕಡ್ಡಿ ತೊಗೊಂಡು ಸ್ವಲ್ಪ ಈ ರೀತಿಯಾಗಿ ಎಲ್ಲ ಚುಚ್ಚು ಚೆಕ್ ಮಾಡಿ, ಅದು ಅಂಟ್ಕೊಂಡಿಲ್ಲ ಅಂದರೆ ಬೆಂದಿದೆ ಅಂತ ಒಂದು 10 ನಿಮಿಷ ಇದನ್ನು ತಣ್ಣಗಾಕಿಟ್ಟು, ತಣ್ಣಗಾದ್ಮೇಲೆ ಮತ್ತೆ ಇನ್ನೂ ಒಂದು ಪ್ಲೇಟ್ಗೆ ಇದನ್ನು ಈ ರೀತಿಯಾಗಿ ದಬಾಕೊಂಡು ಶಿಫ್ಟ್ ಮಾಡ್ಕೊಳ್ಳಿ. ಶಿಫ್ಟ್ ಮಾಡಿಕೊಂಡು ಮೇಲೆ ಇರುವಂಥ ಬಟರ್ ಪೇಪರ್ ಎಲ್ಲನೂ ರಿಮೂವ್ ಮಾಡಿದ್ರೆ ನಮ್ಮದು ವಾಲ್ನಟ್ ಕೇಕ್ ರೆಡಿಯಾಗುತ್ತೆ ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ಗೆ. ಒಂದೊಳ್ಳೆ ರೆಸಿಪಿ ಇದು, ಟ್ರೈ ಮಾಡಿ.
ನೋಡಿ ತುಂಬ ಚೆನ್ನಾಗಿ ಬಂದಿದೆ, ರುಚಿಯಾಗಿದೆ. ಹೊಸ ವರ್ಷನ ಈ ಕೇಕ್ನೊಂದಿಗೆ ನಾವು ಆಚರಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.